ಮಕ್ಕಳಿಗೆ ಎಲ್ಲ ಥರ ತರಕಾರಿನ ತಿನ್ನಿಸೋದೇ ನಮ್ಮ ತಾಯಂದಿರಿಗೆ ಒಂದು ದೊಡ್ಡ ಟಾಸ್ಕ್. ಏನಂತೀರಾ? ನೋಡಿ, ಇವತ್ತು ನಾನು ಸೋರೆಕಾಯಿನ ಉಪಯೋಗಿಸಿ ಒಂದು ಒಳ್ಳೆ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಯೂಶಲಿ ಸೋರೆಕಾಯಿನ ಯಾರು ಹಾಗೆ ಪಲ್ಯ ಮಾಡಿಕೊಡಿ, ಸಾರು ಮಾಡಿಕೊಡಿ ತಿನ್ನೋದೇ ಇಲ್ಲ. ಮಕ್ಳಿಗಂತೂ ನಾವು ತಿನ್ನಿಸೋಕ್ಕೆ ಆಗಲ್ಲ. ಸೊ ಈ ಥರ ನಾವು ತುರಿದು ದೋಸೆ ರೂಪದಲ್ಲಿ ಅಥವಾ ತರಕಾರಿಗಳ ಜೊತೆಲಿ ಮಿಕ್ಸ್ ಮಾಡಿ ಕೊಟ್ಟಾಗ ತರಕಾರಿನೂ ಹೋಗುತ್ತೆ, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅವ್ರಿಗೆ ತಿನ್ಸಂಗಾಗುತ್ತೆ. ಈ ಹೆಲ್ದಿ ಬ್ರೇಕ್ಫಾಸ್ಟ್ನ ಕಲಿತಾ ನಾವು ಹಾಗೆ ಇವತ್ತು ನಮ್ಮ ಕಸ್ತೂರಿ ಕನ್ನಡ ಭಾಷೆಯ ಒಂದು ಹೊಸ ಒಗಟನ್ನು ಕಲಿಯೋಣ. ಹಾಗೆ ಇಂದಿನ ಒಗಟಿನ ಉತ್ತರನೂ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಯ್, ಹಲೋ ಎವ್ರಿವನ್, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ರಮಾಸ್ ರುಚಿ. ನಾನಿಲ್ಲಿ ಮೀಡಿಯಂ ಸೈಜ್ನ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಸೋರೆಕಾಯಿನ ನಾವು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆನ ತೆಗೆದು ಅದನ್ನು ನಾವು ಚೆನ್ನಾಗಿ ತುರ್ಕೋಬೇಕು. ಈ ಸೋರೆಕಾಯಿ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಒಂದು ಚಿಕ್ಕ ಪೀಸನ್ನು ಅದನ್ನು ನಾವು ಟೇಸ್ಟ್ ಮಾಡಿ ನೋಡಬೇಕು. ಅದೇನಾದರೂ ಕಹಿ ಆಗಿದ್ದರೆ ನಾವು ಅದನ್ನು ಯೂಸ್ ಮಾಡಬಾರ್ದು. ಕಹಿ ಇಲ್ಲಾಂದರೆ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಪ್ಪೆಲ್ಲ ತೆಗ್ದಾದ್ಮೇಲೆ ನಾವು ಈ ಥರ ತುರ್ಕೋಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ದಪ್ಪದಾಗೆ ತುರ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಸಣ್ಣದಾಗೂ ಕೂಡ ತುರ್ಕೋಬೋದು. ತುರ್ಕೊಂಡು ಇಟ್ಟಿದ್ದು ನಾವು ತುಂಬ ಹೊತ್ತು ಇಟ್ಟರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಸೊ ಆದಷ್ಟು ನಾವು ತುರ್ಕೊಂಡಿದ್ದ ತಕ್ಷಣ ನಾವು ಈ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸೋರೆಕಾಯಿ ಜಾಸ್ತಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಅದರ ನಂತರ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಇಲ್ಲಿ ಸಣ್ಣದಾಗಿ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಕೂಡ ಸೇರಿಸ್ಕೋಬೋದು. ನಂತರ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ. ನಂತರ ಒಂದು ಬೌಲಷ್ಟು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಇಡಿಯಷ್ಟು ಪಾಲಕ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನಂತರ ಒಂದು ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಜೋಳದ ಹಿಟ್ಟಿದ ಬದಲಿಗೆ ನೀವು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀರು ಬಿಡೋದ್ರಿಂದ ನಾವು ಮೊದಲಿಗೆ ನೀರು ಹಾಕೋದು ಬೇಡ. ಇದನ್ನು ಚೆನ್ನಾಗಿ ನಾವು ಮೊದಲನೇ ನೀರಿಲ್ದೇ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು ಒಂದು 1/4 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು ನೀರನ್ನು ಮುಂಚೆನೇ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಕಲಸಿದಾದ್ಮೇಲೆ ನಾವು ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. 5 ನಿಮಿಷ ಮುಚ್ಚಿಟ್ಟಾದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ. ನಾವು ಉಪ್ಪನ್ನೆಲ್ಲ ಸೇರಿಸಿರ್ತೀವಲ್ಲ, ಸೊ ಅದರಿಂದ ಎಲ್ಲ ತರಕಾರಿನೂ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಈ ಹದಕ್ಕಿದ್ರೆ ಸಾಕು. ಈ ಥರ ಸೊಪ್ಪು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ನಾವು ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ತಿಂಡಿನ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟಪಟ್ಟು 1ಕ್ಕಿಂತ 2 ಹೆಚ್ಚು ತಿಂತಾರೆ. ಈಗ ನಾನು ಹೆಂಚಿನ ಬಿಸಿ ಮಾಡಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನಿಧಾನಕ್ಕೆ ನಾವು ಇದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ಗ್ಯಾಸು ಸಿಮ್ಮಲ್ಲೇ ಇರಲಿ. ಅಷ್ಟರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದಂಥ ಒಗಟಿನ ಉತ್ತರನ ಹೇಳ್ತೀನಿ. ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು 100 ಏನದು ಅಂತ. ಅದರ ಉತ್ತರ ಶಾವಿಗೆ. ನೋಡಿ, ಹೀಗೆ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ನಾವು ಎಣ್ಣೆನ ಹಾಕೋಣ. ಈಗ ಸೈಡಿಂದ ಈ ಥರ ಎಣ್ಣೆನ ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಟು ಸಿಮ್ಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬಾರ್ದು. ನೋಡಿ, ಈಗ 2 ನಿಮಿಷ ಆದಮೇಲೆ ಈಗ ಇದನ್ನು ತಿರುಗಿಸಿ ಇನ್ನೊಂದು ಕಡೆನೂ ಹಾಗೆ ಬೇಯಿಸ್ಕೊಂಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಎಷ್ಟು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಲ್ವಾ ಇದು. ಜಾಸ್ತಿ ತರಕಾರಿ ಹಾಗೆ ಸ್ವಲ್ಪನೇ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕಿ ಮಾಡಿರೋದ್ರಿಂದ ಸೊ ಇದು ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿದೆ. ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತಿನ ಒಗಟನ್ನು ಕೇಳ್ತಾ ಇದ್ದೀನಿ. ಗಿರಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ, ಏನಿದು? ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದು ರೆಡಿ ಆಯಿತು. ಇದಕ್ಕೆ ಚಟ್ನಿ ಅಥವಾ ಸಾಗು ಯಾವುದೂ ಬೇಡ. ಹಾಗೆ ಕೂಡ ಇದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಇಲ್ಲಾಂದರೆ ನೀವು ಇದನ್ನು ಮೊಸರು ಜೊತೆಲಿ ಇದನ್ನು ಬೆಸ್ಟ್ ಕಾಂಬಿನೇಷನ್ ಆಗಿ ತಿನ್ಬೋದು. ಈ ಥರ ಸೋರೆಕಾಯಿಂದ ಮಾಡೋವಂಥ ಬ್ರೇಕ್ಫಾಸ್ಟು ಹೆಚ್ಚು ತರಕಾರಿಗಳನ್ನ ಉಪಯೋಗಿಸಿ ಮಾಡೋದ್ರಿಂದ ನಮ್ಮನೇಲಿ ನಾನು ವಾರಕ್ಕೆ 1 ಸತಿ ಆದರೂ ಮಾಡೇ ಮಾಡ್ತೀನಿ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ರಮಾಸ್ ರುಚಿಗೆ ಸಬ್ಸ್ಕ್ರೈಬ್ ಆಗಿ. ಕೊನೆಯದಾಗೊಂದು ಮಾತು, ಆಹಾರ ಸರಿ ಇದ್ದರೆ ಯಾವುದೇ ಔಷಧಿನೂ ಬೇಕಿಲ್ಲ. ಆಹಾರ ಸರಿ ಇಲ್ಲ ಅಂದರೆ ಯಾವುದೇ ಔಷಧಿನೂ ಕೆಲಸ ಮಾಡಲ್ಲ. ಸೊ ಚೆನ್ನಾಗ್ತೀನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.